ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪಠಾಣ್ಕೋಟ್ನಲ್ಲಿ ಪಾಕ್ನ JF-17 ಜೆಟ್ ಉರುಳಿಸಲಾಗಿದೆ. JF-17 ಜೆಟ್ ಅನ್ನ ಹೊಡೆದುರುಳಿಸಿದೆ ಆಕಾಶ್ ಮಿಸೈಲ್ ದಾಳಿಗೆ ಪಾಕ್ನ ವಿಮಾನ ಉಡೀಸಾಗಿರೋದು. ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ನಿಂದ ರಣಭೇಟೆ. ನೋಡಿ, ಪಠಾಣ್ಕೋಟ್ನಲ್ಲಿ ಪಾಕ್ ಮತ್ತೆ ತನ್ನ ಜೆಟ್ನ ಮೂಲಕ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ಆಕಾಶ್ ಮಿಸೈಲ್ ಅದನ್ನ ಹೊಡೆದುರುಳಿಸಿದೆ. ಸ್ವದೇಶಿ ಮಿಸೈಲ್ ಇದು. ಯಾವ ರೀತಿ ಹೊಡೆದುರುಳಿಸಿದೆ ಅಂತಂದ್ರೆ ಮತ್ತೆ ಪಾಕ್ಗೆ ಮುಖಭಂಗ. ಎಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪಾಕ್. ಒಂದಾಗ್ತಾ ಒಂದು ಮಿಸೈಲ್ಸ್ ಗಳನ್ನ ಕಳಿಸ್ತಲೇ ಇದೆ, ಶೆಲ್ ದಾಳಿಗಳನ್ನ ನಡೆಸ್ತಲೇ ಇದೆ. ಈಗಾಗಲೇ ಕ್ಷಿಪಣಿಯನ್ನ ಕಳಿಸಿ ಅದು ಕೂಡ ಉಡೀಸಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ವಿಫಲ ಯತ್ನವನ್ನ ಮತ್ತೆ ಪಾಕ್ ಮಾಡ್ತಲೇ ಇದೆ. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನ ತೀರ್ಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ಪಾಕ್ನಿಂದ ಆಗ್ತಲೇ ಇದೆ. ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ನೋಡಿ, ಶೆಲ್ ದಾಳಿ ಮೂಲಕ ಕೆಲವು ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ರು, ಅವರನ್ನ ಹತ್ಯೆಗೈದ್ರು, ಕೆಲವರಿಗೆ ಗಾಯಗಳಾಯ್ತು. ಆದ್ರೆ ಪಾಕ್ ಸೇನಾ ಶಿಬಿರ ಏನಿದೆ ಅದನ್ನ ಟಾರ್ಗೆಟ್ ಮಾಡಿದ್ರು, ಅಥವಾ ಸೈನಿಕರನ್ನ ಟಾರ್ಗೆಟ್ ಮಾಡಿದ್ರು, ದೊಡ್ಡ ದೊಡ್ಡ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿದ್ರು. ಅಲ್ಲಿಂದ ಒಂದಾಗ್ತಾ ಒಂದು ದಾಳಿ ನಡೀತಲೇ ಇದೆ. ಆದ್ರೆ ಯಾವುದು ಕೂಡ ಸಫಲ ಆಗ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಪಾಕಿಸ್ತಾನ ಯಾವ ರೀತಿ ದಾಳಿಯನ್ನ ನಡೆಸ್ತಾ ಇದೆ, ಅದರ ದೃಶ್ಯಗಳನ್ನ ಒಂದೊಂದಾಗೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿನ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತಪ್ಪ ಅಂತ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಪಾಕಿಸ್ತಾನದ ಜನರಿಗೆ ಬಂದೊದಗಿದೆ. ಆದ್ರೆ ಯಾವ ರೀತಿ ಪಾಕಿಸ್ತಾನ ಮೊಂಡತನವನ್ನ ಬೆರಿತಾ ಇದೆ ಅಂದ್ರೆ ಮತ್ತೆ ಇಂತಹ ದಾಳಿಗಳು ನಡೀತಾ ಇದೆ. JF-17 ಜೆಟ್ ಅನ್ನ ದಾಳಿಗೆ ಬಳಸ್ಕೊಂಡಿರುವಂತದ್ದು. ಆದ್ರೆ ಆಕಾಶ್ ಮಿಸೈಲ್ ಅದನ್ನ ಹೊಡೆದುರುಳಿಸಿದೆ. ನಮ್ಮ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲೇ ಸಾಕು ಅವರನ್ನ ರಣಬೇಟೆ ಆಡೋದಕ್ಕೆ. ನೋಡಿ, ಅಲ್ಲಿ ಒಂದ್ ಕಡೆ ನೀವು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಯಾವ ರೀತಿ ಗುಂಡಿನ ದಾಳಿ ಆಗಿದೆ, ಅಲ್ಲಲ್ಲಿ ಗುಂಡಿನ ದಾಳಿ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಪಾಕಿಸ್ತಾನದಿಂದ ಆಗಿರುವಂತಹ ದಾಳಿಯ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಬಟ್ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಪಾಕಿಸ್ತಾನ ಕೂಡ ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೇಗೆ ಇನ್ನು ಮುಂದೆ ಇದೇ ರೀತಿ ದಾಳಿ ಆದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಎದುರಾಗಿದೆ. ಒಂದ್ ಕಡೆ ಪ್ರಧಾನಿ ಅವ್ರು ನೋಡಿದ್ರೆ ಎಸ್ಕೇಪ್ ಆಗಿದ್ದಾರೆ, ಒಂದ್ ಕಡೆ ನೋಡಿದ್ರೆ ಸೇನಾ ಮುಖ್ಯಸ್ಥರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಈ ಮಧ್ಯದಲ್ಲಿ ಪಾಕಿಸ್ತಾನ ಏನ್ ಮಾಡೋಕ್ ಸಾಧ್ಯ? ಇಂತಹ ವಿಫಲ ಪ್ರಯತ್ನಗಳನ್ನ ಮಾಡ್ತಲೇ ಬರ್ತಾ ಇದೆ ಹೊರತಾಗಿ ಯಾವುದೇ ರೀತಿ ಭಾರತೀಯ ಸೇನೆಯನ್ನ ಮುಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಮುಂಚೆಯೂ ಕೂಡ ಪಾಕಿಸ್ತಾನಕ್ಕೆ ಗೊತ್ತೇ ಇದೆ ಭಾರತದ ಶಕ್ತಿ ಏನು. ಭಾರತ ಸುಮ್ಮನಿದೆ ಅಂತ ಅಂದ್ರೆ ಅದು ವೈಫಲ್ಯ ಅಲ್ಲ,